ಕೆಪಿಎಸ್ಸಿಯ ಎಡವಟ್ಟಿನ ವಿರುದ್ಧ ಸಿಡಿದೆದ್ದಿದ್ದಾರೆ ಈಗ ಪರೀಕ್ಷಾರ್ಥಿಗಳು. ಕೆಪಿಎಸ್ಸಿ ವಿರುದ್ಧ ಸುಪ್ರೀಂ ಮೆಟ್ಟಿಲೇರುವುದಕ್ಕೆ ಅಭ್ಯರ್ಥಿಗಳು ಈಗ ರೆಡಿ ಆಗ್ತಿದ್ದಾರೆ. ನಿನ್ನೆ ನಡೆದ ಪರೀಕ್ಷೆಯಲ್ಲಿ ಮತ್ತದೇ ಗೊಂದಲಗಳು ರಿಪೀಟ್ ಆಗಿದೆ. ಕೆಪಿಎಸ್ಸಿ ನಮ್ಮ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ಕಿಡಿಕಾರ್ತಿದ್ದಾರೆ ಪರೀಕ್ಷಾರ್ಥಿಗಳು. ಬೆಳಿಗ್ಗೆ ಪರೀಕ್ಷೆ ಇದ್ರೆ ರಾತ್ರಿ ಹಾಲ್ ಟಿಕೆಟ್ ಅನ್ನ ವಿತರಣೆ ಮಾಡ್ತಾರೆ. ರಾತ್ರಿ ಇಡೀ ಹಾಲ್ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತ ಗೊಂದಲದಲ್ಲೇ ಇರುತ್ತೀವಿ. ಕೆಪಿಎಸ್ಸಿಯ ನಡೆಯಿಂದ ಮಾನಸಿಕ ಒತ್ತಡದಿಂದ ನಾವೀಗಾಗ್ಲೇ ಒಳಗಾಗ್ತಿದ್ದೀವಿ. ತರಾತುರಿಯಲ್ಲಿ ಹಾಲ್ ಟಿಕೆಟ್ ಅನ್ನ ವಿತರಣೆ ಮಾಡ್ತಾರೆ. ಇನ್ನು ಅನ್ಯಾಯ ಆಗ್ತಿದೆ. ಹಾಲ್ ಟಿಕೆಟ್ ಸಿಗದೆ 350 ಅಭ್ಯರ್ಥಿಗಳು ವಂಚಿತರಾಗಿದ್ದಾರೆ. ಹಾಗಾಗಿ ಹಾಲ್ ಟಿಕೆಟ್ ನೀಡುವಂತ ವೇಳೆ ಡಾಕ್ಯುಮೆಂಟ್ ಕೂಡ ವೆರಿಫಿಕೇಶನ್ ಆಗಿಲ್ಲ. ಅಭ್ಯರ್ಥಿಗಳ ಮುಂದೆನೆ ಪ್ರಶ್ನೆ ಪತ್ರಿಕೆಯನ್ನ ಪ್ರಿಂಟ್ ಆಗಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರೋಟೋಕಾಲ್ ಅನ್ನ ಫಾಲೋ ಮಾಡದೆ ಪ್ರಶ್ನೆ ಪತ್ರಿಕೆಯನ್ನ ಪ್ರಿಂಟ್ ಆಗಿದೆ. ಇನ್ನು ಸಾಕಷ್ಟು ಎಡವಟ್ಟುಗಳನ್ನ ಕೆಪಿಎಸ್ಸಿ ಮಾಡಿದೆ. ಹಾಗಾಗಿ ರೀನೋಟಿಫಿಕೇಶನ್ ಮಾಡಿ ಅಥವಾ ಮತ್ತೆ ರೀ ಎಕ್ಸಾಮ್ ಮಾಡಿ ಅನ್ನೋದಾಗಿ ಮನವಿ ಮಾಡಲಾಗ್ತಿದೆ. ಹೀಗಾಗಿನೇ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಲು ಈಗ ಪರೀಕ್ಷಾ ಅಭ್ಯರ್ಥಿಗಳು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಎಡವಟ್ಟನ್ನ ಮಾಡಿಕೊಳ್ತಾ ಇದೆ ಕೆಪಿಎಸ್ಸಿ. ಈಗಾಗಲೇ ಗೆಜೆಟೆಡ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ. ಅದರ ನಡುವೆ ನಿನ್ನೆ ಅಷ್ಟೇ ಎಕ್ಸಾಮ್ ಆಗಿತ್ತು. ಆದ್ರೆ ಈಗ ಮತ್ತದೇ ಗೊಂದಲಗಳಿದೆ. ಹಾಲ್ ಟಿಕೆಟ್ ಕೊಡೋದ್ರಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಮಾಡಿದ್ದಾರೆ. ಹೀಗಾಗಿ ರೀ ಎಕ್ಸಾಮ್ ಮಾಡಿ ಇಲ್ಲ ರೀ ನೋಟಿಫಿಕೇಶನ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈ ವಿಚಾರವನ್ನ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡೋದಕ್ಕೆ ಅಭ್ಯರ್ಥಿಗಳು ತೀರ್ಮಾನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಏಜ್ ಬಾರ್ ಆಗುತ್ತೆ, ವಯಸ್ಸು ಮಿತಿ ಮೀರುತ್ತೆ, ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ಲ. ಇನ್ನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್, ಏನಿದು ಕೆಪಿಎಸ್ಸಿಯ ಮತ್ತೊಂದು ಎಡವಟ್ಟು? ಏನ್ ಎಡವಟ್ ಮೇಲೆ ಎಡವಟ್ಟೆ ಮಾಡ್ಕೊಂತಿದ್ದಾರಲ್ಲ, ಏನ್ ಕಥೆ ಅಂತ? ಎಸ್ ಅಖಿಲೇಶ್, ಪ್ರಮುಖವಾಗಿ ಕೆಪಿಎಸ್ಸಿ ಕಳೆದ ಎಕ್ಸಾಮ್ ಗಳನ್ನ ಆರಂಭ ಮಾಡಿದಾಗಿಂದ ಇಲ್ಲಿಯವರೆಗೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಳ್ತಾ ಇದೆ. ಪ್ರಮುಖವಾಗಿ ಪ್ರಥಮ ಬಾರಿಗೆ ಪರೀಕ್ಷೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಪ್ರಶ್ನೆಗಳು ಕನ್ನಡಕ್ಕೆ ಅನುವಾದ ಮಾಡುವಂತಹ ಸಂದರ್ಭದಲ್ಲಿ ತಪ್ಪಾಗಿತ್ತು. ಅದಾದ ಬಳಿಕ ಬೃಹತ್ ಹೋರಾಟಗಳು ಆದ ಬಳಿಕ ಸಿಎಂ ಸಿದ್ದರಾಮಯ್ಯವರ ಸೂಚನೆಯ ಮೇರೆಗೆ ಮರುಪರೀಕ್ಷೆಗೆ ಕೂಡ ಒಪ್ಪಿಕೊಂಡಿತ್ತು. ಮರುಪರೀಕ್ಷೆಯಲ್ಲಿ ಕೂಡ ಅದೇ ಎಡವಟ್ಟನ್ನ ಮತ್ತೆ ರಿಪೀಟ್ ಮಾಡಿದೆ. ಇದು ವಿದ್ಯಾರ್ಥಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಮತ್ತೆ ರೀ ನೋಟಿಫಿಕೇಶನ್ ಮತ್ತೆ ರೀ ಎಕ್ಸಾಮ್ ಮಾಡುವಂತೆ ಒಂದಿಷ್ಟು ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇದಕ್ಕೆ ಕೆಪಿಎಸ್ಸಿ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ನೀಡದ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಲನ್ನ ಅಭ್ಯರ್ಥಿಗಳು ಹತ್ತಿದ್ರು. ಈ ಒಂದು ಕೋರ್ಟ್ಗೆ ಹತ್ತಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿತ್ತು. ಮತ್ತೆ ಕೋರ್ಟ್ ನಿಂದ ಒಂದು ಮಹತ್ವದ ಆದೇಶ ಕೂಡ ಹೊರಬಿದ್ದಿತ್ತು. ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆದೇಶವನ್ನ ಹೈಕೋರ್ಟ್ ಹೊರಡಿಸಿತ್ತು. ಆದ್ರೆ ಒಂದಿಷ್ಟು ವಿದ್ಯಾರ್ಥಿಗಳು ಕ್ಯಾಟ್ ನಲ್ಲಿ ಇದರ ಪಿಟಿಷನ್ ಅನ್ನ ಕೂಡ ಫೈಲ್ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಆದೇಶ ಬಂದ ಹೊತ್ತಿನಲ್ಲೇ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನ ನೀಡುವಂತಹ ಒಂದು ವಿಚಾರನ ನೋಟಿಫಿಕೇಶನ್ ಮಾಡುತ್ತೆ ಕೆಪಿಎಸ್ಸಿ. ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬರಬೇಕು, ಹಾಲ್ ಟಿಕೆಟ್ ಅನ್ನ ಪಡಿಬೇಕು, ಪರೀಕ್ಷೆನ ಬರಿಬೇಕು ಅನ್ನೋದು ವಿದ್ಯಾರ್ಥಿಗಳಿಗೆ ಸಂಕಷ್ಟವನ್ನ ತಂದಿತ್ತು. ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೂಡ ನೀಡಿಲ್ಲ. ಯಾಕಂತ ಹೇಳಿದ್ರೆ 350 ವಿದ್ಯಾರ್ಥಿಗಳು ಕ್ಯಾಟ್ ನಲ್ಲಿ ಈ ಒಂದು ಪಿಟಿಷನ್ ಅನ್ನ ಸಲ್ಲಿಸಿದ್ರು. ಈ ನಿಟ್ಟಿನಲ್ಲಿ ಕ್ಯಾಟ್ ನಲ್ಲಿ ಸಲ್ಲಿಸಿದಂತಹ 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನ ನೀಡುವಲ್ಲಿ ವಿಫಲ ಆಗುತ್ತೆ. ಇದರ ಜೊತೆಗೆ ಇದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಸಿಗದೇ ಇರುವಂತದ್ದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸದ್ಯ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಡ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ಮೆಟ್ಟಲೇರಿ ಅಲ್ಲಿ ಪಿಟಿಷನ್ ನ ಫೈಲ್ ಮಾಡಿ ಕೆಪಿಎಸ್ಸಿ ವಿರುದ್ಧ ಹೋರಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕೂಡ ಮುಂದಾಗಿರುವಂತದ್ದು. ಇನ್ನು ಒಂದಿಷ್ಟು ಆರೋಪಗಳು ಕೂಡ ಕೆಪಿಎಸ್ಸಿ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಏನಪ್ಪಾ ಅಂತ ಹೇಳಿದ್ರೆ, ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಪಡೆಯುವ ವೇಳೆಯಲ್ಲಿ ಕ್ವಶನ್ ಪೇಪರ್ ಗಳನ್ನ ರೆಡಿ ಮಾಡ್ತಾ ಇದ್ರು ಅನ್ನುವಂತ ಆರೋಪವನ್ನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಇದರಿಂದಾಗಿ ಹಾಲ್ ಟಿಕೆಟ್ ಪಡೆದು ಪರೀಕ್ಷೆಯನ್ನ ಬರೆದಿರುವಂತಹ ವಿದ್ಯಾರ್ಥಿಗಳು ಕೂಡ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಕೂಡ ಇದು ತೃಪ್ತಿಕರ ಅಲ್ಲ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದೆಡೆ ಪ್ರಿಪರೇಷನ್ ಗಳನ್ನ ಮಾಡ್ಕೊಟ್ಟಿಲ್ಲ, ಜೊತೆಗೆ ಈ ರೀತಿಯಾಗಿ ಕ್ವಶನ್ ಪೇಪರ್ ನನ್ನ ರೆಡಿ ಮಾಡಿದ್ದಾರೆ. ಇದು ತೃಪ್ತಿಕರ ಅಲ್ಲ. ಇದನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಹೋಗ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಒಂದು 2-3 ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಅನ್ನ ಕೂಡ ಫೈಲ್ ಮಾಡಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ.